ಮಾನ್ವಿ ಪಟ್ಟಣದ ಮೆಟ್ರಿಕ್ ನಂತರ ಬಿಸಿಎಂ ಹಾಸ್ಟೆಲ್ ವಾರ್ಡನ್ ರಜಿಯಾ ಸುಲ್ತಾನರ ಮೇಲೆ ಆರೋಪಗಳು ಕೇಳಿಬಂದಿತ್ತು. ಟಾಯ್ಲೆಟ್ ಕ್ಲೀನ್ ಮಾಡಿ ಎಂದು ಹಿಂಸಿಸುತ್ತಿರುವುದಾಗಿ ಕೆಲ ವಿದ್ಯಾರ್ಥಿನಿಯರು ವಾರ್ಡನ್ ಮೇಲೆ ಆರೋಪಿಸಿದ್ರು. ಇದೀಗ ಆರೋಪಗಳನ್ನ ಅಲ್ಲಗೆಳೆದಿರುವ ಹಾಸ್ಟೆಲ್ ವಿದ್ಯಾರ್ಥಿನಿಯರು ವಾರ್ಡನ್ ಮೇಲಿನ ಆರೋಪಗಳಿಗೆ ಸ್ಪಷ್ಟನೆಯನ್ನ ನೀಡಿದ್ದು, ವಾರ್ಡನ್ ರಜಿಯಾ ಸುಲ್ತಾನ್ ಅವರ ಶಿಸ್ತುಬದ್ಧ ಸಲಹೆ ಸೂಚನೆಗಳನ್ನ ಸ್ವೀಕರಿಸದೇ ಇರುವ ಕೆಲವರು ಸುಳ್ಳು ವಿಡಿಯೋ ಮಾಡಿ ತೇಜೋವಧಿಯನ್ನ ಮಾಡಿದ್ದಾರೆ ಎಂದು ಸಾಬೀತಾಗಿದೆ. बोले हमारे को ऐसा क्या बोलते हैं लैट्रिन बाथरूम तुम्हें साफ कर देना बोले बोल डाले बोले बोल को डाले ट्रीटमेंट दिए भाई वीडियो दिए बोले हमारे को ऐसा क्या बोलते हैं लैट्रिन बाथरूम तुम्हें साफ कर देना बोले बोल को डाले बोले बोल को डाले ट्रीटमेंट दिए भाई वीडियो दिए बोले हमारे को ऐसा क्या बोलते हैं लैट्रिन बाथरूम तुम्हें साफ कर देना बोले बोल को डाले बोले बोल को डाले ट्रीटमेंट दिए भाई वीडियो दिए बोले हमारे को ऐसा ट्रीटमेंट दिए भाई वीडियो दिए बोले हमारे को ऐसा क्या बोलते हैं लैट्रिन बाथरूम तुम्हें साफ कर देना बोले बोल को डाले बोले बोल को डाले ट्रीटमेंट दिए भाई वीडियो दिए बोले हमारे को ऐसा क्या बोलते हैं लैट्रिन बाथरूम तुम्हें साफ कर देना बोले बोल को डाले बोले बोल को डाले ट्रीटमेंट दिए भाई वीडियो दिए बोले हमारे को ऐसा क्या बोलते हैं लैट्रिन बाथरूम तुम्हें साफ कर देना बोले बोल को डाले ट्रीटमेंट दिए भाई वीडियो दिए बोले हमारे को ऐसा क्या बोलते हैं लैट्रिन बाथरूम तुम्हें साफ कर देना बोले बोल को डाले बोले बोल को डाले ट्रीटमेंट दिए भाई वीडियो दिए बोले हमारे को ऐसा क्या बोलते हैं लैट्रिन बाथरूम तुम्हें साफ कर देना बोले बोल को डाले बोले बोल को डाले ಮಾನ್ವಿ ಪಟ್ಟಣದ ಮೆಟ್ರಿಕ್ ನಂತರ ಬಿಸಿಎಂ ಹಾಸ್ಟೆಲ್ ವಾರ್ಡನ್ ರಜಿಯಾ ಸುಲ್ತಾನರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಇನ್ನು ವಾರ್ಡನ್ ಹಿಂಸಿಸ್ತಾ ಇದ್ರು ಎಂಬುದಾಗಿ ವಿದ್ಯಾರ್ಥಿನಿಯರು ಆರೋಪಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಪರಶುರಾಮ್ ಜಾಯಿನ್ ಆಗಿದ್ದಾರೆ. ಪರಶುರಾಮ್, ಒಂದು ರೀತಿಯಲ್ಲಿ ಏನು ಇಲ್ಲಿನ ವಿದ್ಯಾರ್ಥಿನಿಯರು ವಾರ್ಡನ್ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು, ನಮಗೆ ಶೌಚಾಲಯವನ್ನ ತೊಳೆಯಕ್ಕೆ ಹೇಳ್ತಾರೆ ಎಂಬುದಾಗಿ ಆರೋಪವನ್ನ ಮಾಡ್ತಾ ಇದ್ರು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತ್, ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಸಿಎಂ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ಒಂದು ರೀತಿಯಲ್ಲಿ ಏನಂತಂದ್ರೆ ರಜಿಯಾ ಸುಲ್ತಾನ್ ಅವರಿಗೆ ಒಂದು ತೇಜೋವಧೆ ಮಾಡಲಿಕ್ಕಾಗಿ ಆ ವಿದ್ಯಾರ್ಥಿಗಳನ್ನೇ ಸೇರಿಕೊಂಡು ಆ ಹಾಸ್ಟೆಲ್ ಕ್ಲೀನ್ ಮಾಡೋದು ಅಥವಾ ಅಲ್ಲಿರ್ತಕ್ಕಂತ ವರಂಡವನ್ನು ಅಂದ್ರೆ ಆವರಣವನ್ನು ಕ್ಲೀನ್ ಮಾಡೋದು, ಶೌಚಾಲಯನ ಕ್ಲೀನ್ ಮಾಡತಕ್ಕಂಥದ್ದು ಕೆಲಸ ಒಂದು ರೀತಿಯಲ್ಲಿ
ತೇಜವಾದ ಮಾಡಬೇಕೆಂಬ ಕಾರಣಕ್ಕಾಗಿ ವಿದ್ಯಾರ್ಥಿನಿಯರೇ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು ಇದು ಅದು ವಿಚಾರ. ಆದ್ರೆ ನಾವು ವಾಸ್ತವ ರೀತಿಯಲ್ಲಿ ಇಂದು ಅಂದ್ರೆ ವಸತಿ ನಿಲಯಕ್ಕೆ ಭೇಟಿ ಕೊಟ್ಟಾಗ ಏನಂತಂದ್ರೆ ವಿದ್ಯಾರ್ಥಿಗಳು ಹಾಗೂ ರಜಿಯಾ ಸುಲ್ತಾನ್ ವಾರ್ಡನ್ ಅವರು ಮಾಧ್ಯಮದಲ್ಲಿ ತಿಳಿಸುವ ಪ್ರಕಾರ ಏನಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಕೂಡ ಎಂದು ನಾನು ಶೋಷಣೆ ಮಾಡಿಲ್ಲ, ಸರ್ಕಾರದಿಂದ ಬರತಕ್ಕಂತ ಎಲ್ಲಾ ರೀತಿಯ ಸೌಲಭ್ಯಗಳು ನೀಡಿದ್ದೇನೆ. ಆ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳ ಮಾಧ್ಯಮದಲ್ಲಿ ತಿಳಿಸುವ ಪ್ರಕಾರ ಏನಂತಂದ್ರೆ ವಾರ್ಡನ್ ಆಗಿರ್ತಕ್ಕಂಥ ರಜಿಯಾ ಸುಲ್ತಾನ್ ಅವರು ನಮ್ಮ ಜೊತೆಗೆ ಅನ್ಯೋನ್ಯತೆಯಿಂದ ಇದ್ದಾರೆ, ಸರ್ಕಾರದ ಸೌಲಭ್ಯಗಳು ಎಲ್ಲವನ್ನೂ ನೀಡ್ತಾ ಇದ್ದಾರೆ. ಅಂದ್ರೆ ಯಾರ್ದೋ ಒಬ್ಬ ನಮ್ಮನ್ನ ಅಂದ್ರೆ ಈಗ ನಮ್ಗೆ ಸ್ಟ್ರಿಕ್ಟ್ ಆಗಿ ನೀಡ್ತಾರೆ, ಶಿಸ್ತು ಪದ್ಧತಿ ಹೇಗಿರ್ಬೇಕು, ನಾವು ಯಾವ ರೀತಿ ಇರಬೇಕು, ವಿದ್ಯಾರ್ಥಿಗಳಿಂದ ಹೇಗಂದ್ರೆ ಯಾಕಂದ್ರೆ ಸೈಕಾಲಜಿ ಆಗಿ ನಾವು ಯಾವ ರೀತಿ ಇರ್ಬೇಕಂದ್ರೆ ಆ ರೀತಿಯಾಗಿ ಸಹಜವಾಗಿ ಹಿರಿಯ ಅಧಿಕಾರಿಗಳು ವಾರ್ಡನ್ಗಳು ಅಧಿಕಾರಿಗಳು ತಿಳಿ ಹೇಳ್ತಕ್ಕಂಥದ್ದು ವಿಚಾರ. ಆದ್ರೆ ಈ ರೀತಿಯಾಗಿ ಪದೇ ಪದೇ ಹೇಳ್ತಾರ ಎಂಬ ಕಾರಣಕ್ಕಾಗಿ ಮೇಡಮ್ ಒಂದು ರೀತಿಯಲ್ಲಿ ರಜಿಯಾ ಸುಲ್ತಾನ್ ಅವ್ರನ್ನ ಒಂದು ರೀತಿಯಲ್ಲಿ ತೇಜವಾದ ಮಾಡಬೇಕು, ಈ ರೀತಿಯಾಗಿ ನಾವೇ ಒಂದು ರೀತಿಯಲ್ಲಿ ಶೌಚಾಲಯ ಹಾಗೂ ವಾಶ್ರೂಮ್ ಕ್ಲೀನ್ ಮಾಡುವ ನೆಪದಲ್ಲಿ ವಿಡಿಯೋ ಮಾಡ್ಕೊಂಡ್ರೆ ಈ ರೀತಿ ಆಗುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳೇ ಒಂದು ರೀತಿಯಲ್ಲಿ ಆ ರೀತಿ ಮಾಡಿದ್ದಾರಂತೆ ಒಂದು ರೀತಿ ವಿದ್ಯಾರ್ಥಿಗಳು ಕೂಡ ಆರೋಪಿಸಿದ್ದಾರೆ. ಆ ವಿದ್ಯಾರ್ಥಿಗಳು ತಿಳಿಯುವ ಪ್ರಕಾರ ಏನಂತಂದ್ರೆ ಈ ವಾರ್ಡನ್ ಅವರು ಎಲ್ಲಾ ರೀತಿ ಸೌಲಭ್ಯ ನೀಡ್ತಾರೆ, ಇವರೇ ನಮಗೆ ಇರ್ಬೇಕಂತೇಳಿ ಒಂದು ರೀತಿಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ರು ಕೂಡ ಕಂಡು ಬಂದಿದೆ. ಅಮಿತ್, ಈಗ ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಒಂದು ಮನೋಭಾವನೆ ಬರ್ಲಿಕ್ಕೆ ಕಾರಣ ಏನು, ಅದ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಇದೆಯಾ ಪರಶುರಾಮ್? ಅಮಿತ್, ಏನಂತಂದ್ರೆ ಅಲ್ಲಿ ಎಲ್ಲಾ ರೀತಿ ಸೌಲಭ್ಯಗಳನ್ನು ರಜಿಯಾ ಸುಲ್ತಾನ್ ಅವರು ಕೊಡ್ತಾರಂತ ಹೇಳಿ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಆ ರೀತಿಯಾಗಿ ಒಂದು ರೀತಿಯಲ್ಲಿ ಅಂದ್ರೆ ಶಿಸ್ತು ಬದ್ಧತೆ ಪಾಲನೆ, ಶಿಕ್ಷಣ ಯಾವ ರೀತಿ ಪಡಿಬೇಕು, ಆಸ್ತಿ ಸೌಲಭ್ಯಗಳು ಸರ್ಕಾರದಿಂದ ಬಂದಿರತಕ್ಕಂಥದ್ದು ನಾವು ಯುಟಿಲೈಸ್ ಮಾಡಬೇಕು, ಈ ರೀತಿಯಾಗಿ ಒಂದು ರೀತಿಯಲ್ಲಿ ವಾರ್ಡನ್ ಅವರು ಮಹಿಳೆಯರಿಗೆ ಅಂದ್ರೆ ಯುಜಿ ಅಂಡರ್ ಗ್ರಾಜುಯೇಟ್ ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಕೂಡ ಒಂದು ರೀತಿ ತಿಳಿಯೋದು ಸಹಜ ಅದು. ಆ ರೀತಿಯಲ್ಲಿ ಈ ರೀತಿ ನಮಗೆ ಹೇಳ್ತಾರಂತ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಅಲ್ಲಿ ನಮಗೆ ತಿಳಿಸುವ ಪ್ರಕಾರ ಏನಂತಂದ್ರೆ ನಾವೇ ಒಂದು ರೀತಿಯಲ್ಲಿ ವರಂಡವನ್ನು ಹಾಗೂ ಶೌಚಾಲಯವನ್ನು ಕ್ಲೀನ್ ಮಾಡಿ ನಾವು ವ್ಯಕ್ತಿಗತವನ್ನು ತೇಜವಾದ ಮಾಡೋಕ್ಕಾಗಿ ಈ ರೀತಿ ಮಾಡಿದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಮಾತಿನ ಮೂಲಕ ಚರ್ಚಾಸ್ಪದವಾಗಿ ಕಂಡು ಬಂದಿತ್ತು. ಅಮಿತ್, ಈಗ ಅವರೇ ಒಪ್ಪಿಕೊಂಡಿರುವಂತದ್ದು ಏನು, ಇಲ್ಲಿನ ವಾರ್ಡನ್ ಅನ್ನ ತೇಜೋವಧೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾವೇ ಈ ರೀತಿಯ ಕೆಲಸಗಳನ್ನ ಮಾಡಿದ್ವಿ, ನಾವೇ ಈ ರೀತಿಯ ಹೇಳಿಕೆಗಳನ್ನ ನೀಡಿದ್ವಿ, ಹಾಗೆ ನಾವೇ ಈ ಒಂದು ಕೆಲಸಗಳನ್ನ ಮಾಡುವಂತಹ ವಿಡಿಯೋಗಳನ್ನ ಕೂಡ ಮಾಡ್ಕೊಂಡಿದ್ವಿ ಎಂಬುದಾಗಿ ಈಗ ಅವರೇ ಒಪ್ಪಿಕೊಂಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಾರ್ಡನ್ ಏನಂತ ಹೇಳ್ತಾ ಇದ್ದಾರೆ, ಹಾಗೆ ಅಲ್ಲಿನ ಅಧಿಕಾರಿಗಳೇನಾದ್ರೂ ವಿದ್ಯಾರ್ಥಿಗಳ ಮೇಲೆ ಕ್ರಮಗಳನ್ನ ತೆಗೆದುಕೊಂಡಿದ್ದಾರಾ ಪರಶುರಾಮ್? ಸರ್ಕಾರವಾಗಿ ಏನು ಮಾಡಿಸ್ತಾರೆ, ನಮ್ಮ ರೂಮ್ ನಾವು ಸ್ವಚ್ಛವಾಗಿ ಇಟ್ಟುಕೊಂಡು ಕೂಡ ಒಂದು ರೀತಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಅಮಿತ್, ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾನ್ವಿ ಪಟ್ಟಣದ ಮೆಟ್ರಿಕ್ ನಂತರ ಬಿಸಿಎಂ ಹಾಸ್ಟೆಲ್ ವಾರ್ಡನ್ ರಜಿಯಾ ಸುಲ್ತಾನರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಟಾಯ್ಲೆಟ್ ಕ್ಲೀನ್ ಮಾಡಿ ಎಂಬುದಾಗಿ ಹಿಂಸಿಸುತ್ತಿರುವುದಾಗಿ ಕೆಲ ವಿದ್ಯಾರ್ಥಿನಿಯರು ವಾರ್ಡನ್ ಮೇಲೆ ಆರೋಪಿಸಿದ್ರು. ಇದೀಗ ಆರೋಪಗಳನ್ನ ಅಲ್ಲಗೆಳೆದಿರುವ ಹಾಸ್ಟೆಲ್ ವಿದ್ಯಾರ್ಥಿನಿಯರು ವಾರ್ಡನ್ ಮೇಲಿನ ಆರೋಪಗಳಿಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ವಾರ್ಡನ್ ರಜಿಯಾ ಸುಲ್ತಾನ್ ಅವರ ಶಿಸ್ತುಬದ್ಧ ಸಲಹೆ ಸೂಚನೆಗಳನ್ನ ಸ್ವೀಕರಿಸದೇ ಇರುವ ಕೆಲವರು ಈ ರೀತಿಯ ಸುಳ್ಳು ವಿಡಿಯೋವನ್ನ ಮಾಡಿ ತೇಜೋವಧೆಯನ್ನ ಮಾಡಬೇಕು ಎಂಬುದಾಗಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಎಂಬುದಾಗಿ ಕೆಲ ವಿದ್ಯಾರ್ಥಿನಿಯರು ಹೇಳ್ಕೊಂಡಿರುವಂತದ್ದು. बोले हमारे को ऐसा क्या बोलते हैं लैट्रिन बाथरूम तुम्हें साफ कर देना बोले डाले. ನನಗೆ ರೀಸೆಂಟ್ ಆಗಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯವನ್ನು ಇನ್ಚಾರ್ಜ್ ಕೊಟ್ಟಿದ್ದಾರೆ. ಇನ್ನು ನಾನು ಇನ್ಚಾರ್ಜ್ ತೆಗೆದುಕೊಂಡು 1 ತಿಂಗಳು ಸಹ ಆಗಿಲ್ಲ. ಈ ಒಂದು ಹೊಸ ಕಟ್ಟಡಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಎಲ್ಲಾ ರೀತಿಯಿಂದ ನಾನು ಸ್ವಚ್ಛತೆ ಇರಿಸಲಾಗಿದೆ. ಇಲ್ಲಿ ಸಿಬ್ಬಂದಿ ವರ್ಗ ಜೊತೆ ನಾನು ಕೆಲಸ ತಗೊಂತೀನಿ ವಿನಃ ಮಕ್ಕಳ ಜೊತೆ ಯಾವುದೇ ರೀತಿಯ ಸಹಾಯ ಆಗ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಆಗ್ಲಿ ನಾನು ತೆಗೆದುಕೊಳ್ಳೋದಿಲ್ಲ. ನಮಗೆ ಇಲ್ಲಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ 6 ಸಿಬ್ಬಂದಿ ವರ್ಗದವರು ಕೊಟ್ಟಿದ್ದಾರೆ. 2 ನೈಟ್ ವಾಚ್ಮೆನ್ ಇದ್ದಾರೆ, ಅಡಿಗೆ ಮಾಡೋರು ಇದ್ದಾರೆ, ಕಸ ಹಾಗೂ ಬಂಡೆ ಒರೆಸೋರು ಸಿಬ್ಬಂದಿ ವರ್ಗರು ಇದ್ದಾರೆ. ನಾನು ಎಂದಿಗೂ ಮಕ್ಕಳ ಜೊತೆ ಶೌಚಾಲಯ ಆಗ್ಲಿ ಬಾತ್ರೂಮ್ ಆಗ್ಲಿ ನಾನು ಸ್ವಚ್ಛತೆ ಮಾಡಿಸುವುದಿಲ್ಲ. ಇದು ತುಂಬಾ ಸುಳ್ಳು, ತಪ್ಪು. ನನ್ನ ಮೇಲೆ ಮಾನಹಾನಿ ಮಾಡಿದ್ದಾರೆ. ಅದೇನೋ ಮಕ್ಕಳು ಏನ್ ಹೇಳಕ್ ಹೋಗಿ ಅದು ಏನ್ ಹೇಳಿದಾರೆ ಗೊತ್ತಿಲ್ಲ. ಆದ್ರೆ ನಾನ್ ಮಕ್ಕಳಿಗೆ ಎಂದಿಗೂ ಹೇಳುವುದಿಲ್ಲ ಶೌಚಾಲಯ ತೊಳಿರಿ ಬಾತ್ರೂಮ್ ತೊಳಿರಿ ಅಂತ ನಾನು ಎಂದಿಗೂ ಹೇಳುವುದಿಲ್ಲ. ನಾವು ವಾರದಾಗ ಒಂದ್ಸಲ ನಾವು ಬಾತ್ರೂಮ್ ಅನ್ನು ಟಾಯ್ಲೆಟ್ ರೂಮ್ ಅನ್ನು ತೊಳಿಸ್ತೀವಿ. ನನ್ನ ಹತ್ರ ಅದು GPS ಫೋಟೋನೇ ಇದೆ.
ಆ ಟಾಯ್ಲೆಟ್ ರೂಮ್ ತೊಳೆಯೋರು ಹೊರಗಿನಿಂದ ಕರೆಸಿ ಆ ಸ್ವಚ್ಛತೆಯನ್ನು ಮಾಡಿಸಲಾಗುತ್ತದೆ. ವಾರದಾಗ ಒಂದ್ಸಲ ಸ್ವಚ್ಛತೆ ಆಗುತ್ತೆ. ಇದು ಏನು ನ್ಯೂಸ್ ಆಗಿದೆ ಅಲ್ಲ, ನನ್ನ ಮೇಲೆ ಮಾನಹಾನಿಯಾಗಿದೆ ಅಲ್ಲ, ಇದಕ್ಕೆ ನನಗೆ ನ್ಯಾಯ ಬೇಕು. ನಾನು ತಪ್ಪು ಮಾಡೋದಿಲ್ಲ, ನಾನು ಮಾಡಿಲ್ಲ. ಈ ನಿಮ್ಮ ವಾರ್ಡನ್ ಅವ್ರ ಹೆಸರು ರಜಿಯಾ ಸುಲ್ತಾನ್ ಮೇಡಮ್. ರಿಜಾ ಸುಲ್ತಾನ್ ಯಾವ ರೀತಿ ಇದಾರೆ ಅವ್ರು ನಿಮ್ ಜೊತೆ? ನಮ್ ಜೊತೆ ಚೆನ್ನಾಗಿನೇ, ಹೌದಾ? ಯಾವ ರೀತಿ ಅಂತ ಅದನ್ನ? ನಮ್ಗೆಲ್ಲ ಒಳ್ಳೇದೇ ಹೇಳೋದು. ಮತ್ತೆ ಇದೆಲ್ಲ ಸ್ವಲ್ಪ ಇದಾಗಿದಲ್ಲ ಅಂದ್ರೆ ಯಾರೋ ಒಬ್ರು ಮೇಡಮ್ ನ ಸಹಿಸಲಾರ್ದ ಆ ರೀತಿ ಮಾಡಿದಾರ ಅದು ಗೊತ್ತಿಲ್ಲ. ಅಲ್ಲ, ಈಗ ಯಾಕಂತಂದ್ರೆ ಯಾವ ರೀತಿ ಸೌಲಭ್ಯಗಳು ಅದಾವ ನಿಮ್ಮ ಹಾಸ್ಟೆಲ್? ಚೆನ್ನಾಗಿದಾವೆ, ಅದು ಯಾವ ರೀತಿ ಸೌಲಭ್ಯಗಳು? ಎಲ್ಲ ಸೌಲಭ್ಯಗಳು ಇದಾವೆ. ಊಟ ಅದು ಚೆನ್ನಾಗಿದೆ, ಎಲ್ಲ ಅಲ್ಲ, ಚೆನ್ನಾಗಿದೆ. ನಿಮಗೆ ಯಾವ ರೀತಿ ಗೈಡ್ ಮಾಡ್ತಾರೆ ಅವರು? ಮೇಡಮ್ ಯಾವಾಗ್ಲೂ ಹೆಣ್ಮಕ್ಳಾಗಿ ನಾವು ಹೆಂಗ್ ನಡ್ಕೋಬೇಕು ಹೆಂಗಿಲ್ಲ ಎಲ್ಲ ಕಡೆಯಿಂದ ಚೆನ್ನಾಗಿದೆ. ಹೌದಾ? ನಿಮ್ ಜೊತೆ ಯಾವ ರೀತಿ ಕೋಆಪರೇಟ್ ಇದಾರೆ ಅವರು? ತುಂಬಾ ಚೆನ್ನಾಗಿನೇ ನಮ್ಗೆ ಎಜುಕೇಶನ್ಗೂ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಅಂದ್ರೆ ನೀವು ಫೆಸಿಲಿಟಿ ಕೇಳಿದ್ರೆ ಕೂಡ ಇಮಿಡಿಯೇಟ್ಲಿ ಎಲ್ಲಾ ಫೇಸ್ ಮಾಡಿ ಬಂದೀನಿ. ನೀವ್ ಹಂಗ ಆಗ್ಬಾರ್ದು, ಧೈರ್ಯದಿಂದ ಇರ್ರಿ. ನಿಮಗ್ ಬರೋ ಸೌಲಭ್ಯನ ನೀವು ಕೇಳಿ ಪಡೀರಿ. ನೀವ್ ಯಾಕೆ ಇಲ್ಲಿ ಯಾರು ನಿಮ್ಗೇನು ಬಿಟ್ಟಿ ಕೊಟ್ಟಿಲ್ಲ, ಅವ್ರು ನಿಮ್ಗೆ ಕೊಟ್ಟಿರೋದೇ ನಿಮ್ಗೆ ಕೇಳ್ರಿ. ನೀವೆಲ್ಲ ಕೇಳಿ ಪಡ್ಕೊಡಿ ಫಸ್ಟ್. ಇದನ್ನ ನೀವ್ ಅಂಜ ಅಂತಕ್ಕದ್ದೇನಿಲ್ಲ. ಅಡ್ಗೆರ್ ಏನಾದ್ರು ತಪ್ಪು ಮಾಡಿದ್ರೆ ನನ್ಗೆ ಹೇಳಿ, ನಾನ್ ತಪ್ಪು ಮಾಡಿದ್ರೆ ನನಗೆ ಹೇಳಿಲ್ಲ, ತಾಲೂಕು ಆಫೀಸರ್ಗೆ ಹೇಳಿ. ನಿಮ್ಗೆ ಬೇಕಾಗಿರೋದೆಲ್ಲ ನನ್ನೇ ಕೇಳಿ, ಇಲ್ಲ ತಾಲೂಕು ಆಫೀಸರ್ನ ಕೇಳಿ. ನಾನು ಯಾವತ್ತಿದ್ರು ನಿಮ್ ಜೊತೆ ಇರ್ತೀನಿ. ನಾನು ಇಲ್ಲಿ ವಾರ್ಡನ್ ಮೇಡಮ್ ಅಲ್ಲ, ಆಸ್ ಎ ಸಿಸ್ಟರ್ ಆಗಿ ಬಂದಿದ್ದೀನಿ. ನಿಮ್ಮ ಅಕ್ಕನ ತರ ಟ್ರೀಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ ನಿಮ್ಗೆ ಶಿಕ್ಷಣ ಪೂರಕ ಸಂಬಂಧವಾಗಿ ಯಾವ ರೀತಿ ಗೈಡ್ ಮಾಡ್ತಾರೆ? ಈಗ ಚೆನ್ನಾಗಿ ಓದ್ರಿ, ಮುಂಜಾನೆ 4 ಗಂಟೆಗೆ ಎದ್ದು ಓದ್ರಿ. ನಿಮ್ಗೆ ಏನ್ ಬೇಕು ಮೆಟೀರಿಯಲ್ಸ್ ಏನಿಲ್ಲ ಅಂದ್ರೆ ನನಗೆ ತಕ್ಷಣ ಹೇಳ್ರಿ, ನಾನು ತಲೆ ಕೊಡಿಸೋ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ರೀತಿ ಸೌಲಭ್ಯಗಳು ಇದಾವೆ ಇನ್ನ? ಮತ್ತೆ ಊಟದ ವ್ಯವಸ್ಥೆ ಎಲ್ಲ? ಊಟದ ವ್ಯವಸ್ಥೆ ಚೆನ್ನಾಗಿದೆ ಸರ್. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್. ಅಲ್ಲ, ಒಂದು ನಿಮ್ಮ ರಜಾ ಸುಲ್ತಾನ್ ಅವರು ಮೇಡಮ್ ಇಲ್ಲೇ ವಿದ್ಯಾರ್ಥಿಗಳು ಅಪವಾದ ಮಾಡ್ಯಾರ, ಅದು ಯಾವ ರೀತಿ? ಅವ್ರಿಗೆ ಆಗದೆ ಇರೋದು ಅಪವಾದ ಮಾಡಿದ್ರು ಸರ್. ನಮಗ್ ಮಾತ್ರ ಅವ್ರು ಬೇಕೇ ಬೇಕು ಸರ್. ನಮಗ್ ಬೇಕು ಸರ್ ಅವ್ರು. ಆಗಿರ್ತಾರ, ಎಲ್ಲ ನಮ್ಗೆ ಏನೇನ್ ಸೌಲಭ್ಯ ಬೇಕು ಎಲ್ಲ ಮಾಡಿ ಕೊಡ್ತಾರ. ಆಮೇಲೆ ಮತ್ತೆ ನಮ್ ದಿನ ಬರ್ತಾರ, ನಮ್ಮ ಹತ್ರ ದಿನ ಬಂದು ನಿಮ್ ಸಮಸ್ಯೆಗಳು ಏನಂತ ಕೇಳ್ತಾರ. ಅದು ಒಂದ್ ಸ್ವಲ್ಪ ದಿನ ಲೇಟ್ ಆದ್ರೆ ಲೇಟ್ ಆಗಿ ಮಾಡಿ ಕೊಡ್ತಾರ, ಇಲ್ಲ ಅಂತಂದ್ರೆ ಜಲ್ದಿ ಮಾಡಿ ಕೊಡ್ತಾರ. ನಮ್ ಜೊತೆ ಫುಲ್ ಫ್ರೆಂಡ್ಲಿ ಆಗಿರ್ತಾರ. ಯಾರು ಅವ್ರ ಹೆಸರು? ರಜಿಯಾ ಮೇಡಮ್. ಹೌದಾ? ಈಗ ಅವರು ಎಷ್ಟು ದಿನಗಳಿಂದ ಇಲ್ಲಿ ನಿಮ್ ಜೊತೆ ವಾರ್ಡನ್ ಕೆಲಸ ಮಾಡ್ತಾರೆ? ಇವಾಗ ನಾವು ಈ ಹಾಸ್ಟೆಲ್ಗೆ ಬಂದಾಗ್ಲಿಂತ ಅವರೇ ಇರೋದು 1 ಮಂತ್ ಮೇಲೆ ಆಯ್ತು. ಈಗ ಯಾವ ರೀತಿ ಕೋಆಪರೇಟ್ ಕೊಡ್ತಾರೆ ನಿಮಗೆ ಎಲ್ಲ ಶಿಕ್ಷಣಕ್ಕ ಸಲಹೆ ಮತ್ತು ಸೂಚನೆಗೆ? ಶಿಕ್ಷಣಕ್ಕೆಲ್ಲ ಸಲಹೆ ಕೊಡ್ತಾರ, ಹೆಂಗ್ ಓದ್ಬೇಕಂತ ಕೂಡ ಹೇಳ್ತಾರ. ಎಲ್ಲರಿಗೂ ಕೂಡ್ಸ್ಕೊಂಡ್ ನೀವ್ ಏನೇನ್ ಆಗ್ಬೇಕಂತ ಹೇಳ್ತಾರ. ಟೈಮ್ ವೇಸ್ಟ್ ಮಾಡ್ಬಾರ್ದು, ನೀವ್ ಓದ್ಬೇಕು, ನೀವ್ ಏನೇನ್ ಆಗ್ಬೇಕಂತಂದ್ರೆ ಏನೇನ್ ಮಾಡ್ಬೇಕು ಎಲ್ಲ ಹೇಳ್ತಾರೆ. ಎಲ್ಲ ಕೋಆಪರೇಟಿವ್ ಕೊಡ್ತಾರೆ. ಮತ್ತೆ ಆಮೇಲೆ ನಾವು ಹುಡುಗಿಯರಾಗಿರೋದ್ರಿಂದ ನಮ್ಗೆ ಏನೇನು ಮಾಡ್ಬೇಕು ಏನೇನ್ ಮಾಡ್ಬಾರ್ದು, ಒಂದು ವಾಶ್ರೂಮ್ ಯೂಸ್ ಮಾಡೋದ್ರಿಂದ ಹಿಡಿದು ವೇಲ್ ಹಾಕೋಣದ್ ಹೆಂಗಂತ ಕೂಡ ಹೇಳಿ ಕೊಡ್ತಾರೆ. ಅಂದ್ರೆ ಈಗ ಅವ್ರ ಮೇಲೆ ಅಪವಾದ ಬಂದಿರೋದು ಸರಿನಾ? ಇಟ್ಸ್ ಅ ಫೇಕ್ ನ್ಯೂಸ್. ಹೌದಾ? ಯಾರೊಬ್ರು ಸಹಿಸಲಾರ್ದವ್ರದ್ದು ಹಂಗ್ ಮಾಡಿದಾರ? ಮಾಡಿರ್ಬೋದು. ಎಲ್ಲಿ ಇದೆ ಹಾಸ್ಟೆಲ್ ಹುಡುಗಿಯರಲ್ಲ? ಅಲ್ಲಲ್ಲ, ಈಗ ಒಂದ್ ರೀತಿ ನಿಮ್ ಜೊತೆ ಚೆನ್ನಾಗಿದ್ದಾರೆ. ನಮ್ ಮೇಡಮ್ ನಮ್ ಜೊತೆ ಚೆನ್ನಾಗಿದ್ದಾರೆ ಸರ್. ಊಟ ಯಾವ ರೀತಿ ಸೌಲಭ್ಯ ಇದೆ ಇಲ್ಲಿ? ಊಟ ಎಲ್ಲ ಚೆನ್ನಾಗಿರುತ್ತೆ ಸರ್. ಊಟದಾಗ ಏನು ಪ್ರಾಬ್ಲಮ್ ಇಲ್ಲ. ಇರೋದೊಂದೇ ಬಸ್ ಪ್ರಾಬ್ಲಮ್ ಅಷ್ಟೇ, ಅದು ಕೂಡ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಯಾರು ಹೇಳಿದಾರೆ? ಅವ್ರು ಮೇಡಮ್ ಅವ್ರು ಕೂಡ ಹೇಳಿದಾರ, ಇವರು ತಾಲೂಕು ಆಫೀಸರ್ ಕೂಡ ಹೇಳಿದ್ದಾರೆ. बोले हमारे को ऐसा